ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಗೆ ನಷ್ಟವಿಲ್ಲದೆಯೇ ನಾವು ಮತ್ತೊಬ್ಬರಿಗೆ ಕೊಡಬಹುದಾದಂತಹ ಸಂಪತ್ತೇನೆಂದರೆ ಅದು ಒಳ್ಳೆಯ ಮಾತು. ಯಾರನ್ನು ನಿರ್ಲಕ್ಷಿಸಬೇಡಿ. ಖಂಡಿತ ಅಲ್ವಾ ಸ್ನೇಹಿತರೆ? ಸೊ ನಾವು ನಮ್ಮ ಕೈಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಬಿಡುತ್ತೋ ಸರಿನಾ. ಸಮ್ಟೈಮ್ಸ್ ನಮ್ಮ ಮನಸ್ಸಲ್ಲಿ ಹೇಗಿರುತ್ತೆ ಅಂದರೆ, ಸಹಾಯ ಮಾಡಬೇಕನ್ನೋ ಮನಸ್ಸಿರುತ್ತೆ, ಆದರೆ ಸಹಾಯ ಮಾಡೋಕ್ಕೆ ನಮ್ಮ ಹತ್ರ ಹಣ ಅನ್ನೋದಾಗಲಿ ಅಥವಾ ಅವ್ರಿಗೇನು ಅವಶ್ಯಕತೆ ಇರುತ್ತೆ ಆ ಒಂದು ವಸ್ತು ನಮ್ಮ ಹತ್ರ ಇಲ್ಲದೆ ಇರಬಹುದು. ಆವಾಗ ಬಿಡಪ್ಪ, ನನ್ನ ಕೈಲಿ ಸಹಾಯ ಎಲ್ಲಿ ಮಾಡೋಕ್ಕಾಗುತ್ತೆ, ನನ್ನ ಹತ್ರನೆಲ್ಲ ನಾನೇನು ಸಹಾಯ ಮಾಡಲಿ ಬೇರೆಯವರಿಗೆ ಅಂತ ಹೇಳೋದ್ರ ಬದಲು ಅವ್ರ ಹತ್ರ ಹೋಗ್ಬಿಟ್ಟು ಒಂದು 4 ಮಾತಾಡಿ ಅವ್ರ ಮನಸ್ಸಿಗೆ ಸಮಾಧಾನ ಕೊಡೋದು, ಅಥವಾ ಅವರನ್ನು ನಾವು ನಮ್ಮ ಕೈಲಿ ಆದಷ್ಟು ನಾವು ಅವರನ್ನು ಮೋಟಿವೇಟ್ ಮಾಡೋದು ಅವ್ರಿಗೆ ಎಷ್ಟೋ ಒಂದು ಇಂಪಾರ್ಟೆಂಟ್ ಆಗುತ್ತೆ ಆ ಸಮಯದಲ್ಲಿ ಅಂತ ಹೇಳ್ಬೋದು. ಖಂಡಿತ ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ ಹಾಗೆ ಎಷ್ಟು ಜನಕ್ಕೆ ಇದು ನಿಜ ಅಂತ ಅನಿಸುತ್ತೆ ಕಮೆಂಟಲ್ಲಿ ಶೇರ್ ಮಾಡಿ, ಹಾಗೆ ವಿಡಿಯೋ ಕೂಡ ಲೈಕ್ ಮಾಡಿ ಸರಿನಾ. ಕೆಲವೊಮ್ಮೆ ನಮ್ಮ ಹತ್ರ ದುಡ್ಡಿರುತ್ತೆ ಸರಿನಾ. ಸೊ ದುಡ್ಡಿನ ಸಹಾಯ ನಮಗೆ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ನಮ್ಮ ಹತ್ರ ನಮಗೆ ಬೇಕಾದಂತಹ ವಸ್ತುಗಳಿರುತ್ತೆ, ಹಾಗೆ ನಮಗೆ ಬೇಕಾದಂತಹ ವ್ಯಕ್ತಿಗಳಿರೋಲ್ಲ. ಇದೆಷ್ಟು ಜನಕ್ಕೆ ನಿಜ ಅಂತ ಅನಿಸುತ್ತೆ ಹೇಳಿ. ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರು ಅನ್ನೋರು ಹಾಗೆ ನಮ್ಮ ಸ್ನೇಹಿತರು ಅನ್ನೋರು ಎಲ್ಲರೂ ಇರ್ತಾರೆ, ಆದರೆ ನಮಗೆ ಬೇಕಾದಂತಹ ಕೆಲವೊಂದು ಮಾತುಗಳನ್ನು, ಒಂದು ಪ್ರೋತ್ಸಾಹನ ನೀಡುವಂತಹ ವ್ಯಕ್ತಿ ಆಗ್ಬೋದು, ಮನಸ್ಸುಗಳಾಗ್ಬೋದು ನಮ್ಮ ಸುತ್ತಮುತ್ತ ಇರಲ್ಲ ಅಂತ ನನಗನ್ನಿಸುತ್ತೆ ಸ್ನೇಹಿತರೆ. ಅಂತಹ ಸಮಯದಲ್ಲಿ ಯಾರು ಅವ್ರ ಕೈಲಿ ಏನು ಹಣದ ಸಹಾಯ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಬಟ್ ಒಂದು ಮಾತಿಂದ ನಮಗೆ ಒಂದು ಪ್ರೋತ್ಸಾಹ ನೀಡೋದಾಗಬಹುದು, ಅಥವಾ ನಮ್ಮನ್ನು ಸಮಾಧಾನ ಮಾಡುವ ರೀತಿ ಇರ್ಬೋದು, ನಮ್ಮನ್ನು ಕೇರ್ ಮಾಡುವ ರೀತಿ, ಅದರಿಂದಲೇ ನಾವು ಎಷ್ಟೋ ಮೋಟಿವೇಟ್ ಆಗ್ತೀವಿ. ಹಾಗೆ ಅಂಥ ಸಂದರ್ಭದಲ್ಲಿ ನಾವು ತುಂಬಾ ಕುಗ್ಗೋಗಿರ್ತೀವಿ. ಅಂಥ ಸಮಯದಲ್ಲಿ ಬಂದು ಅವ್ರು ನಮ್ಮನ್ನು ಕೈ ಎತ್ತಿ ಮುಂದೆ ಹೋಗೋ ಥರ ಮಾಡ್ತಾರೆ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಯಾಕಂದರೆ ದುಡ್ಡನ್ನು ಯಾರು ಬೇಕಾದರೂ ಕೊಡಬಹುದು, ಹಾಗಿದ್ರೆ ಮನಸ್ಸಿಗೆ ಬೇಕಾದಂತಹ ಸಮಾಧಾನ, ಒಳ್ಳೆ ಮಾತು, ಇದನ್ನು ಎಲ್ಲರೂ ಕೊಡೋಕ್ಕಾಗಲ್ಲ ಸ್ನೇಹಿತರೆ. ನಿಮಗೂ ಕೂಡ ಇದು ಅನುಭವ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾವು ಯಾವ ಸಮಯದಲ್ಲಿ ಕುಗ್ಗೋಗಿರ್ತೀವಲ್ವ, ಆ ಸಮಯದಲ್ಲಿ ನಮ್ಮನ್ನು ಪ್ರೋತ್ಸಾಹ ಮಾಡೋರಿಗಿಂತ ಇನ್ನೂ ನಾವು ಕುಗ್ಗೋಗೋ ಥರ ಮಾಡೋರೆ ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ ಸ್ನೇಹಿತರೆ. ಅದಕ್ಕೇನು ಬರಾನೇ ಇರೋದಿಲ್ಲ ಬಿಡಿ. ಸೊ ನೀವು ಇನ್ನೂ ಗಾಯ ಆಗಿದೆ ನಿಮಗೆ ಅಂತ ಹೇಳಿದರೂ ಕೂಡ ಆ ಗಾಯದ ಮೇಲೆ ಬಂದು ಉಪ್ಪು ಸುರಿದು ನಿಮ್ಮ ಗಾಯನ ಇನ್ನೂ ಜಾಸ್ತಿ ಮಾಡೋಗ್ತಾರೆ. ಸೊ ಅಂತಹ ವ್ಯಕ್ತಿಗಳೇ ಸುತ್ತ ತುಂಬಿರುವಾಗ ನಾವು ಯಾಕೆ ನಮ್ಮ ಒಂದು ಮಾತಿನ ಮುಖಾಂತರ ಇನ್ನೊಬ್ಬರಿಗೆ ಸಹಾಯ ಮಾಡಬಾರ್ದು ಅಲ್ವಾ. ಸೊ ನೀವು ಕೂಡ ಯೋಚನೆ ಮಾಡಿ, ಆದರೆ ಮಾತಾಡೋಕ್ಕೂ ಮುಂಚೆ ಕೂಡ ಯೋಚನೆ ಮಾಡಿ ಏನು ಮಾತಾಡ್ತಾ ಇದ್ದೀರಾ, ಯಾವ ಸಂದರ್ಭದಲ್ಲಿ ಇದ್ದೀರಾ ಅಂತ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.